ಪ್ರಪಂಚದಲ್ಲಿ 73 ಭಾಗ ನಮ್ಮ ರೈತರು ವ್ಯವಸಾಯನ ನಂಬ್ಕೊಂಡಿದ್ದಾರೆ. ಅಂಥ ರೈತರಿಗೆ ಸರ್ಕಾರಗಳಾಗಿರ್ಬೋದು, ಯಾವುದು ಸಂಘ ಸಂಸ್ಥೆಗಳಾಗಿರ್ಬೋದು, NGOಗಳಾಗಿರ್ಬೋದು, ಪ್ರತಿಯೊಬ್ಬರು ಸಹ ನೀವು ರೈತರನ್ನ ಚೆನ್ನಾಗಿ ನೋಡಿಕೊಂಡ್ರೆ, ಒಂದು ಬಿಸ್ನೆಸ್ ಮ್ಯಾನ್ಗೆ ಲೋನ್ ಕೊಟ್ಟು ದೇಶ ಬಿಟ್ಟು ಹೋಗೋವ್ರಿಗೆ ನೀವು ಸಪೋರ್ಟ್ ಮಾಡೋಕ್ಕಿಂತ, ಸಾಲ ಇದ್ರೂ ಅವನ ಸ್ವಂತ ಜಮೀನಲ್ಲೇ ಸಾಯೋ ಒಬ್ಬ ರೈತನ ಬಗ್ಗೆ ನೀವು ತಿಳ್ಕೊಳ್ಳಿ. ರೈತರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ರೈತರು ಅನ್ನೋದು ನಮ್ಮ ದೇಶಕ್ಕೆ ಬೆನ್ನೆಲುಬು. ಸಾಲ ಮಾಡಿರೋನು ಮೋಸ ಮಾಡ್ಬೋದು, ಕಟ್ಕೊಂಡವಳು ಮೋಸ ಮಾಡ್ಬೋದು, ಬಟ್ ಈ ಕಟ್ಕೊಂಡಿರೋ ಈ ಭೂಮಿ ತಾಯಿ ಇದೆಯಲ್ಲ, ಇದು ಯಾರಿಗೂ ಮೋಸ ಮಾಡಲ್ಲ. ಅದರಿಂದ ರೈತರು ಹೆಚ್ಚಾಗಿ ಯುವಕರು ವ್ಯವಸಾಯಕ್ಕೆ ಬರಬೇಕು. ಯಾವುದೋ ಅಪ್ಪ ಅಮ್ಮನ ಬಿಟ್ಟು ಊರು ಬಿಟ್ಟು ಎಲ್ಲೋ ಹೋಗಿ ದುಡಿಯೋಕ್ಕಿಂತ ನೀನಿರೋ ಊರಲ್ಲೇ ನಿನ್ನ ತಂದೆ ತಾಯಿಗಳ ಕಣ್ಣು ಮುಂದೆನೇ ದುಡಿದ್ರೆ, ವ್ಯವಸಾಯ ಮಾಡಿದ್ರೆ ಯಾವುದೇ ಒಂದು ಲಾಸ್ ಅನ್ನೋದು ಆಗಲ್ಲ. ಕಡೆದಾಗ ಏನು ಹೇಳ್ತೀರ ಅಂದರೆ, ಭೂಮಿ ತಾಯಿನ ನಂಬಿದವರು ಯಾರು ಪ್ರಪಂಚದಲ್ಲಿ ಮೋಸ ಹೋಗಿರೋ ದಾಖಲೆಗಳೇ ಇಲ್ಲ. ತಂದೆ ತಾಯಿನ ಬಿಟ್ಟು ಬೇರೆ ಕಡೆ ಹೋದವರು ಸಹ ಯಾರು ಸಕ್ಸಸ್ ಆಗಿದ್ದಾರೆ ಅನ್ನೋದು ನಮಗೆ ಪ್ರಪಂಚ ಇತಿಹಾಸನೇ ಇಲ್ಲ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನಮ್ಮ ರೈತರನ್ನು ಸಹ ಗಮನದಲ್ಲಿ ಇಟ್ಕೊಳ್ಳಿ. ರೈತರು ಚೆನ್ನಾಗಿದ್ರೇ ನಮ್ಮ ದೇಶ ಚೆನ್ನಾಗಿರುತ್ತೆ. ಜೈ ಜವಾನ್ ಜೈ ಕಿಸಾನ್.